ಕೆರೂರಿನಲ್ಲಿ ಲೋಕಾಯುಕ್ತ ದಾಳಿ, ಪಿಎಸ್ಐ ಅವರು ದಾಳಿಗೆ ಬಲಿ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣೆಗೆ ಲೋಕಾಯುಕ್ತ ಅಧಿಕಾರಿಗಳು ಏಪ್ರಿಲ್ 22, 2026 ಬೆಳಗಿನ ಜಾವ ದಾಳಿ ನಡೆಸಿದ್ದಾರೆ. ಈ ವೇಳೆ ಪಿಎಸ್ಐ ಭೀಮಪ್ಪ ರಬಕವಿಯವರು 1,70,000 ಲಂಚ ಸ್ವೀಕರಿಸುವಾಗ ರಂಗೆ ಹಸ್ತವಾಗಿ ಬಲೆಗೆ ಬಿದ್ದಿದ್ದಾರೆ. ಫಿರ್ಯಾದಿದಾರನ ದೂರಿನ ಮೇರೆಗೆ ಈ ಕಾರ್ಯಾಚರಣೆ ನಡೆದಿದ್ದು, ಆರೋಪಿಗಳು ವ್ಯಕ್ತಿಯನ್ನು ಠಾಣೆಗೆ ಕರೆದುಕೊಂಡು ಹೋಗಿ ಸುಳ್ಳು ಪ್ರಕರಣದ ಹೆಸರಿನಲ್ಲಿ ಬೆದರಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಎಂದು ತಿಳಿದುಬಂದಿದೆ. ನಂತರ ಹಣ ನೀಡಿ ಮೋಟಾರ್ ಸೈಕಲ್ ಬಿಡಿಸಿಕೊಳ್ಳಲು ಸೂಚಿಸಿದ್ದರೆಂಬ ಆರೋಪವೂ ಕೇಳಿಬಂದಿದೆ. ಈ ಪ್ರಕರಣದಲ್ಲಿ ಪಿಎಸ್ಐ ಭೀಮಪ್ಪ ರಬಕವಿ ಜೊತೆಗೆ ಸಂತೋಷ್ ಬಿರಾದಾರ್ ಸೇರಿದಂತೆ 2 ಸಿಬ್ಬಂದಿ ಕೂಡ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾರೆ. ಐಪಿಎಸ್ ಅಧಿಕಾರಿ ಎಂಬಿ ನಂದಗಾವಿಯವರ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ ದಾಳಿ ಯಶಸ್ವಿಯಾಗಿ ನಡೆಯಿತು. ಭ್ರಷ್ಟಾಚಾರ ಕಂಡುಬಂದರೆ ತಕ್ಷಣ ಲೋಕಾಯುಕ್ತರಿಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ವರದಿಗಾರ ಕೆಎಚ್ ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟೆ. ಪ್ರೊಸೀಜರಿಂಗ್ ಅದೇ ರೀತಿ ಮಾಡ್ತಿದ್ದೀವಿ. ಎಷ್ಟು ಹಣಕ್ಕಾಗಿ ಇದನ್ನು ಸರ್? ಎಷ್ಟು ತಗೋತಾ ಇದ್ದೀರಿ ಸರ್? 1,70,000. 1,70,000. ಯಾವ ವಿಷಯಕ್ಕೆ ಸರ್? ಅಂದರೆ ಇವರು ಗ್ಯಾಮ್ಲಿಂಗ್ ಆಟದಲ್ಲಿ ತೊಗೊಂಬಂದು ಪ್ರಕರಣ ದಾಖಲಿಸದೇ ಇರೋದಕ್ಕೆ ಮತ್ತು ಈ ವೆಹಿಕಲನ್ನು ಬಿಡಲಿಕ್ಕೆ. ಸರ್, ಇದೊಂದೇ ಪ್ರಕರಣ ಇದೆ ಸರ್? ಮೊದಲಿಂದ ಇವ್ರ ಮೇಲೆ ಬೇರೆ ಏನು ಪ್ರಕರಣ ಇದೆ? ನಮಗೆ ಬಂದ ದೂರಿನ ಮೇಲೆ ನಾವು ಇದನ್ನು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದೀವಿ. ಒಂದು ಪಬ್ಲಿಕ್ ಏನು ಕೊಟ್ಟಿದ್ರೆ ಸರಿ, ಇನ್ನೊಂದು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಆದ್ರೂ ಅದಕ್ಕೇನು ಕ್ರಮ ವಹಿಸಿಲ್ಲ ಏನೋ ಇಲಾಖೆ ಮಾಡ್ತಿಲ್ಲ. ಈಗ ಅದು ನೇರವಾಗಿ ಬಾಗಲಕೋಟೆ ಜಿಲ್ಲೆಗೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ, ಯಾವುದೇ ರೀತಿ ಕರಪ್ಷನ್ ರಿಲೇಟೆಡ್ ಬಂದರೆ ನೇರವಾಗಿ ನಮ್ಮ ಕಚೇರಿಗೆ ಬರ್ಬೋದು. ನಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ನಾವು ಪ್ರತಿ ಮಂತು ಪ್ರತಿಯೊಂದು ತಾಲೂಕಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ. ಅಲ್ಲಿ ಕೂಡ ಹೇಳ್ಬೋದು, ನೇರವಾಗಿ ನನಗೆ ಕಾಲ್ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು. ನಮ್ಮ DVSP ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ವಿ. ಅವ್ರಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ರಿಲೇಟೆಡ್ ಏನೋ ಬಂದಂದರೂ ನೇರವಾಗಿ ಸಂಪರ್ಕಿಸ್ಬೋದು, ಎನಿ ಟೈಮ್ ಸಂಪರ್ಕಿಸ್ಬೋದು. ಮತ್ತು ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗೂ ಅಲ್ಲಿ ಬಂದು ಅವ್ರು ದೂರನ್ನು ಕೊಡ್ಬೋದು. ಇಲ್ಲ ನಾವು ದೂರು ಕೊಡೋಕ್ಕಾಗಲ್ಲ, ನೇರವಾಗಿ ಮೀಟ್ ಆಗ್ತೀವಿ ಅಂದರೆ ನಮ್ಮ ಕಚೇರಿ ಟೈಮ್ ನಾವು ಈಗ ಬೆಳಗ್ಗೆ ಕೂಡ ಆಫ್ಟರ್ನೂನ್ ಕೂಡ ನಾವು ಕಚೇರಿಗೆ ಈಗ ಆಫೀಸ್ ಅವರು ಬೆಳಗ್ಗೆ 8ರಿಂದ 1 ಗಂಟೆ ಇದ್ದರೂ ನಾವು ಆಫ್ಟರ್ನೂನ್ ಕೂಡ ನಾವು ಆಫೀಸಲ್ಲಿ ಅವೈಲೇಬಲ್ ಇರ್ತೀವಿ. ಸರಿಯಾಗಿ ಇಂಥ ಭ್ರಷ್ಟಾಚಾರದಲ್ಲಿ ರೇಡ್ ಆಗಿ ಸಿಕ್ಕಾಕೋತಾರೆ, ಮತ್ತು ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ ಅನ್ನೋದೊಂದು ಎಲ್ಲೋ ಅಸಮಾಧಾನ ಜನರಲ್ಲಿ ಇದೆ. ನಮ್ಮಲ್ಲಿ ರಿಪೋರ್ಟಲ್ಲಿ ಲಾಸ್ಟ್ ಟೈಮ್ ಒಂದು ಕೇಸ್ ಕೂಡ ಕನ್ವಿಕ್ಷನ್ ಆಗಿದೆ. ಯಾವ ಕೇಸ್ ರಿಲೇಟೆಡ್ ಕನ್ವಿಕ್ಷನ್ ಆಗಿದೆ. ಟ್ರಯಲ್ ಟೈಮ್ದಲ್ಲಿ ಪ್ರಾಪರಾಗಿ ಪ್ರೊಸೀಜರ್ ಮಾಡಿಕೊಂಡು ಸಾಕ್ಷಿದಾರರ ಹೇಳಿಕೆಗಳು ಆಗ್ತವೆ. ನಾವು ಲಾಸ್ಟ್